ನನಗೆ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಿದೆ. ನನಗನ್ಸುತ್ತೆ ಇದು ಆರಂಭ ಅಂತ. ನಿಮಗೆ? ಪಾರ್ವತಿ, ಎಲ್ಲರೂ ಇದ್ದಾರೆ ಅಂತ ಸುಮ್ಮನಿದ್ದೀನಿ. ತುಂಬ ಆಡಬೇಡ. ವೇಷಗಾತಿಗೆ ದೋಸೆ ಕೊಟ್ಟರೆ ಮೂಸಿ ಮೂಸಿ ಮೂಗಿನ ಕೆಳಗೆ ಹಾಕ್ಕೊಂಡ್ಲಂತೆ ಅಲ್ವಾ? ಅಪ್ಪ, ನೀವೇ ಹೇಳಿರೋ ಗಾದೆ ಹೇಳ, ಯುಕ್ತಿ ಮಾತು ಮಕ್ಕಳಿಂದನಾದರೂ ತಿಳ್ಕೊ ಅಂತ. ನಿಮ್ಮ ಕೆಟ್ಟ ಬುದ್ಧಿ ಬಿಟ್ಟು ಒಳ್ಳೆ ಬುದ್ಧಿ ಕಲೀರಿ. ಅದೇನೋ ಬಿರುದು ಕೊಡ್ತೀನಿ ಅಂದ್ರಲ್ಲ, ಇವತ್ತೇ ಕೊಡ್ತೀರಾ? ಓ ಮಿಸಸ್ ಮಿಲ್ಟ್ರಿ, ಇವತ್ತೇನ ಅಲ್ಲ, ಈಗಲೇ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಯಜಮಾನ್ರು ಆ ಬಿರುದನ್ನ ಪಾರು ಹಾಕೊಂಡ್ ಕೊಡ್ತಾರೆ. ಏ ಮಂಜಿ, ತಗಬಾ. ನೋಡಿದ್ರಮ್ಮವ, ಹುಡುಗರೆಲ್ಲ ಸೇರ್ಕೊಂಡು ಏನೆಲ್ಲ ವ್ಯವಸ್ಥೆ ಮಾಡೋರೆ ಅಂತವ. ಪ್ರೀತಿ ಕಣೋ ಶಿವು. ಪ್ರೀತಿಯಿಂದ ಕೊಡೋದನ್ನ ಸ್ವೀಕರಿಸ್ಬೇಕು, ಬೇಡ ಅನ್ಬಾರ್ದು. ಹ್ಞೂ ಅಪ್ಪ, ನಮ್ಮ ಒಳ್ಳೆತನಕ್ಕೆ ಪ್ರೀತಿ ಅನ್ನೋದು ಹುಟ್ಕೊಂಡು ಬರುತ್ತೆ. ಆದರೆ ಕೆಲವರು ಇರ್ತಾರೆ ನೀಚ ಬುದ್ಧಿ ಅಂಥವ್ರನ್ನ ಹುಟ್ಕೊಂಡು ನಾನೇ ಹೋಗ್ತೀನಿ. ಈ ಕೆಟ್ಟ ಬುದ್ಧಿ ಮಾಡಿದ್ರೆ ದೇಹ ಮತ್ತು ಮನಸ್ಸು ಕೊಳ್ತೋಗುತ್ತೆ ಅಂತ ತಿದ್ದೋಕೆ ನೋಡ್ತೀನಿ. ಒಂದು ವೇಳೆ ಆಗಲಿಲ್ಲ ಅಂದ್ಕೊಳ್ಳಿ, ನಾನು ಹೆಂಗೆ ದೊಡ್ಡ ಡಾಕ್ಟರ್ ಅಲ್ವಾ, ಕೊಳ್ತೋಗಿರೋದನ್ನ ಕಟ್ ಮಾಡಿ ಬಿಸಾಕ್ತಿರ್ತೀನಿ ಅಲ್ವಾ? ಮಾವ, ಬೇಗ ಬಿಟ್ಕೊಡಿ, ನಮ್ಗೆಲ್ಲ ಕಾಂತಾರ ತಡ್ಕೊಳಕ್ ಆಯ್ತಿಲ್ಲ. ಯಜಮಾನ್ರೆ, ನೀವು ಚಪ್ಪಾಳೆ ತಟ್ಟಿ. ಹುಲಿಗೆ ಹುಲಿನೇ ಹುಟ್ಟೋದಲ್ವಾ? ಅಲ್ಲಿ ನೋಡಿ, ಹೆಣ್ಣು ಹುಲಿ. ತಟ್ರಿ ಚಪ್ಪಾಳೆನ. ಹುಲಿ ಹೆಣ್ಣು ಹುಲಿನೇ, ಆದ್ರೆ ಅಪ್ಪ ಬೋರಿ ಹುಲಿ ಅಲ್ಲ, ಹುಲಿ ಸಿಂಹ. ನರಿ ಛತ್ರಿ ಅಣ್ಣ ಗಾಡಿ ಪ್ರಾಣಿ ಹೆಸರೆಲ್ಲ ಹೇಳ್ತಿದ್ದಾರೇನೋ ಅಂದ್ಕೊಂಡು ನರಿ ಅಂದ್ಬಿಟ್ಟೆ. ಅಯ್ಯೋ, ನೀವೇನೋ ಅಂದ್ಕೊಂಬೇಡಿಪ್ಪ. ಅಪ್ಪ, ನಿಮ್ಮ ಹಣೆ ಬರ ಹೆಂಗಿದೆ ನೋಡಿ. ಜನ ನಿಮ್ಮನ್ನ ಹುಲಿ ಅಂದ್ಕೊಂಬಿಟ್ಟಿದ್ದಾರೆ, ಆದರೆ ನೀವು ನರಿ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನಾನು ಹೆಣ್ಣು ಹುಲಿನೇ. ಯಾಕೆ ಗೊತ್ತಾ? ನನ್ನ ಗಂಡ ಇದ್ದಾರಲ್ಲ, ಅವರು ಗಂಡು ಹುಲಿ. ನನ್ನ ತುಳಿಬೇಕು ಅಂದ್ಕೊಂಡಿರೋ ನೀವೇ ಇವತ್ತು ಬಿರುದು ಕೊಡೋದಕ್ಕೆ ಬಂದಿದ್ದೀರಾ. ಇದಕ್ಕಿಂತ ಜಯ ಎಲ್ಲಿ ಸಿಗುತ್ತಪ್ಪ ನನಗೆ, ಅಲ್ವಾ? ಇನ್ನೇನು ಎಲ್ಲ ಆಯ್ತಲ್ಲ, ನಾನಿನ್ನು ಬರ್ತೀನಿ. ಅಯ್ಯೋ ಮಾವ, ಇದೇನಿದು? ಅಣ್ಣ ಅದಕ್ಕೆ ಬಗ್ಗೆ ಎರಡು ಮಾತಾಡ್ತೀರಾ? ಹೌದೌದೌದೌದು, ಮಾತಾಡ್ಲೇಬೇಕು. ನಮ್ಮ ಯಜಮಾನ್ರು ಪಾರು ಅಕ್ಕ ಮತ್ತೆ ಶಿವು ಭಾವನ ಉದ್ದೇಶಿಸಿ ಎರಡು ಮಾತನ್ನ ಆಡ್ಲೇಬೇಕು. ಹಲೋ, ಕೇಳಿಸ್ತೈತಿ? ಸೂಪರ್. ಜಸ್ಟ್ ಐ ಲವ್ ಯು ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಖುಷಿ ಪಟ್ರೆ ಹೆಂಗೆ ಪಿಂಕಿ? ಇಲ್ಲ, ಇನ್ಮೇಲೆ ಹೀಗಾಗಬಾರ್ದು. ನನ್ಗೇನು ಬೇಕು? ಸೀನಾ ಬೇಕು. ಅವ್ನು ಪ್ರೀತಿ ಸಿಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಸೀನಾ ನನ್ನ ಲೈಫಲ್ಲಿರಬೇಕು ಅಷ್ಟೇ. ನನ್ನ ಬಿಟ್ಟು ಇನ್ನೊಬ್ಬಳ ಜೊತೆ ಹೋಗ್ತಾನೆ ಅಂದರೆ ಅವಳ ಲೈಫಿಂದ ಸೀನನ್ನ ವಾಪಸ್ ಕಿತ್ಕೊಂಡು ನನ್ನ ಲೈಫಲ್ಲಿ ಇಟ್ಕೋಬೇಕು. ಆ ಡುಮ್ಮಿ ನೆರಳಬೇಕು, ಆಗಲೇ ನನಗೆ ನೆಮ್ಮದಿ. ಆ ಡುಮ್ಮಿ ಲೈಫಿಂದ ಸೀನನ್ನು ಕಿತ್ಕೊಂಡ್ರೆ ಎಂಥ ತೃಪ್ತಿ ಸಿಗುತ್ತೆ ನನಗೆ.
ಈ ಥರ ಐ ಲವ್ ಯು ಹೇಳೋದಕ್ಕೆಲ್ಲ ತೃಪ್ತಿ ಪಡ್ಕೊಂಡ್ರೆ ನಾನು ವೀಕ್ ಆಗಿಬಿಡ್ತೀನಿ. ಇಲ್ಲ, ಇದು ಸಾಕಾಗಲ್ಲ, ಇನ್ನೂ ಜಾಸ್ತಿ ತೊಂದರೆ ಕೊಡ್ಬೇಕು ಸೀನಂಗೆ. ಅವನು ನೆಮ್ಮದಿಯಾಗಿ ನಿದ್ದೆ ಮಾಡಬಾರ್ದು. ಈ ವಾರದಲ್ಲಿ ರಾಣಿ ಮದುವೆ, ಅಷ್ಟರಲ್ಲಿ ಏನಾದರೂ ಮಾಡಲೇಬೇಕು. ಇದಕ್ಕೆ ನನ್ನ ಅತ್ತೆ ಸಪೋರ್ಟ್ ಬೇಕು. ಆ ಮಾದಪ್ಪ ನನ್ನ ಫೋನಿಂದ ರಶ್ಮಿ ಕಾಲ್ ಮಾಡಿ ನನಗೆ ಬೈದಿದ್ದಾಳೆ ಅಂದರೆ ಯಾಕೆ ಏನು ಅಂತ ಇನ್ನೂ ಅರ್ಥ ಆಗಿಲ್ಲ. ಆ ಸೀನಲ್ಲೂ ಇದ್ರ ಬಗ್ಗೆ ವಿಚಾರಿಸಿಲ್ಲ. ಮಾಡ್ತೀನಿ, ಈಗಲೇ ಅತ್ತೆ ಕಾಲ್ ಮಾಡ್ತೀನಿ. ಪಾರ್ವತಿ ಇದ್ದಿದ್ರೆ ಅಯ್ಯೋ ನಮ್ಮ ಸೋಮ ನೆಲ ಒರೆಸ್ತಾವನೆ, ಯಾರಾದ್ರೂ ಬಟ್ಟೆ ತತ್ತಾನೆ, ನಾನು ಒರೆಸ್ತೀನಿ ಅಂದಿರೋಳು. ಯಾಕಣ ಲೇ ಅವಳು ಸಿಗ್ದೇನೆ ತಾನೇ ಇದ್ದಿದ್ರೆ ಅಯ್ಯಯ್ಯೋ ಹೊಸಿ ಬಟ್ಟೆ ತನ್ನಿ ನೆಲ ಒರೆಸ್ತೀನಿ ಅಂದಿರೋಳಂತೆ. ಸಿಗ್ದೇನೆ ಹೆಂಗೆ ಆಡ್ತಾ ಇದೀಯ? ಸಿಕ್ಕಿದ್ರೆ ಕಣ್ಣೀರೇ ಒರೆಸ್ಬಿಡ್ತಾ ಇದ್ದ. ತಿರುತಿ ಇದು ನಿಂಗೆಲ್ಲಿ ಗೊತ್ತಾಯ್ತದೆ? ನಗುವು ಎಲ್ಲರಿಗಾಗಿ, ಹೃದಯ ಒಬ್ಬಳಿಗಾಗಿ. ಏಯ್ ಮೆಜೆಸ್ಟಿಕ್ ಕಂಡ್ರ್ ಪಾಸ್ನಾಗಿರೋ ನಂಗೆ ಮಾತು ಹೇಳ್ಬಿಟ್ಟಿಯಾ? ತಲೆಗೆ ಒಂದೊಂದು ಒದೆಗಳು ಬೀಳ್ತವೆ, ಓದ್ಬಿಟ್ಟು ಹೋಯ್ತಾ ಇರ್ತಾರೆ. ಜಗತ್ತಿನ ಯಾವ ಮೂಲೆಗಾದ್ರೂ ಕೇಳಿ ಇದನ್ನೇ ಹೇಳ್ತೀನಿ. ಲೇ ಯಾವಾಗಲೂ ಪಿರುತಿ ಅಂತ ಇದ್ರೆ ಮನೆ ಮೂಲೆಯಲ್ಲಿ ಬಿದ್ದಿರ್ಬೇಕಾಯ್ತದೆ. ನಿನಗೆ ಯಾಕೆ ಬೇಕಲ್ಲ ಜಗತ್ತು? ಬಿದ್ದಿರ ಮೂಲೆಯಲ್ಲಿ. ಮಾತು ಸಾಕು, ಮನುಗೆ ಡಿಸ್ಟರ್ಬ್ ಆಗುತ್ತೆ. ಸುಮ್ಮನೆ ನಿಮ್ಮ ಕೆಲಸ ನೋಡಿ. ಮಾಡ್ತಾ ಇದ್ದೀನಲ್ಲ ಮೇ ಒಂದೆರಡು ದ್ರಾಕ್ಷಿಗೊಂದ್ಸಲ ಎತ್ತಿಟ್ಕೊಂಡ್ರೆ ನಿನ್ನ ಕೈಯಾರೆ ತಿನ್ಬೇಕು ಅಂತ ಆಸೆ ಆಯ್ತದೆ. ಆ ಮೊಘಲ್ ರಾಜರು ತಿಂತಾ ಇದ್ರಂತೆ, ಅದು ಯಾವ್ದಪ್ಪ ಅದು ಅಲಿಫ್ಲೇಲ, ಅದ್ರಾಗ ನೋಡಿದ್ ನೆನಪು ಚಿಕ್ಕ ವಯಸ್ಸಿನಾಗೆ. ಚೆಲ್ಲಿತೋ ಪಾಯಸ ಚೆಲ್ಲಿತೋ ನಾದಿರ್ ದಿನ ಯಾಕಜ್ಜಿ ನಂಗೆ ಓದಿದ್ಯಾ? ನಾಯಿ ನನ್ನ ಮಗನೇ, ನಿನ್ನ ಎದುರಿಗೆ ನಿಮ್ಮ ಅಣ್ಣನ ಹೊಡೆಯೋಕ್ಕಾಗತ್ತೆ ಅಂದ್ಲ, ಅದಕ್ಕೆ ನಿನ್ನ ಅಜಯ್ ಯಾಕೆ ಅಂತ ಹೇಳಿದ್ರೆ ಬಿದ್ದಿರೋ ಏಟಿಗೆ ಒದ್ದಿರೋ ಒದೆಗೂ ನ್ಯಾಯ ಸಿಗ್ತದೆ. ನಿಮ್ಮ ಜನ್ಮಕ್ಕೆ ಬೆಂಕಿ ಆಗ್ತಾ ಒಬ್ಬೊಬ್ರು ಸೇವೆ ಮಾಡ್ಕೊಂಡು ಕೂತಿದ್ರಲ್ಲ, ನಾಚಿಕೆ ಆಗಲ್ವಾ ನಿಮ್ಮ ಜನ್ಮಕ್ಕೆ? ಇಷ್ಟನ್ನು ತಿಂದು ಖಾಲಿ ಮಾಡು. ಅಜ್ಜಿ ಬೈದ್ರು ಅಂತ ಬೇಜಾರು ಮಾಡ್ಕೊಳ್ಬೇಡ, ನಾವಿದ್ದೀವಿ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟ್ರು ಹೇಳಿದ್ದಾರೆ ಅವನಿಗೆ ಭಯ ಆಗದ ಹಾಗೆ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತ. ಮತ್ತೆ ಏನಾದರೂ ಹುಚ್ಚು ಕೆದ್ರೋಗಿ ಅವನ ಸರಿ ಮಾಡೋಕ್ಕಾಗದೆ ಹೋದ್ರೆ ನಮಗೆ ಅಲ್ವಾ ಅಜ್ಜಿ ತೊಂದರೆ. ಅದಕ್ಕೆ ಅಜ್ಜಿ ಇದೆಲ್ಲ. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ. ಮೂಲೆಯಲ್ಲಿರೋ ತಗೊಂಡು ಬಾರಿಸ್ಬಿಟ್ಟೇನು ಅಲ್ಲ ಕಣ್ರಲ್ಲೇ. ₹1,00,00,000ಗೋಸ್ಕರ ನಾಯಿ ಥರ ಜೋಲ್ಸುತ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಏನು? ₹1,00,00,000 ಪ್ರಯೋಜನನೇ. ಹೆಂಗ್ ದುಡ್ದ್ವಿ ಅನ್ನೋಕ್ಕಿಂತ ಏಟ್ ದುಡ್ದ್ವಿ ಅನ್ನೋದು ಮುಖ್ಯ. ಹಂಗೆ ಹೆಂಗ್ ಸಿಕ್ಕಿದ್ಲು ಅನ್ನೋದಕ್ಕಿಂತ ನಮ್ಮ ಜೊತೆ ಹೆಂಗ್ ಇರ್ತಾಳೆ ಅನ್ನೋದು ಮುಖ್ಯ ಅಲ್ವಾ? ಯಾರ ಪಾರು ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ್ತ ಯಾವನ್ನಾದ್ರೂ ಇವ್ನು ತಗೊಂಡಾಗ ಊರಾಚೆ ಬಿಸಾಕ್ರೋ. ಇದೇನು ಮನೆ ಹುಟ್ಟಾಗಿತ್ತೇನೋ? ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಸಾಯ್ರಿ. ನನ್ನ ಮಗನ ಜೀವಕ್ಕೆ ಅಪಾಯ ಆಗದೆ ಹೋದರೆ ಅಷ್ಟೇ ಸಾಕು. ನಾನು ನಂಬಿರೋ ಭಗವಂತ ತೀರಾ ಕ್ರೂರಿನೂ ಅಲ್ಲ. ಅವನು ಏನು ಮಾಡಬೇಕೋ ಅದನ್ನೇ ಮಾಡ್ತಾನೆ. ಬಹುಶಃ ನನ್ನ ಮಗನ ನಿಜವಾಗ್ಲೂ ರಾಜ ಅಂತ ತೋರ್ಸಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅನ್ಸುತ್ತೆ. ಭಗವಂತ ನಿನ್ನ ದಯ ಇರ್ಲಪ್ಪ ನನ್ನ ಮಗನ ಮೇಲೆ. ರೇ ಅಜ್ಜಿಗೆ ಹೇಗಾದರೂ ಸಮಾಧಾನ ಮಾಡಿ, ಇಲ್ಲ ಅಂದರೆ ಮದುವೆಲಿ ಕಷ್ಟ ಆಗುತ್ತೆ. ಅಣ್ಣ ಸುಮ್ಮನೆ ಅತ್ತಿಗೆ ಹೇಳ್ದಂಗೆ ಕೇಳು. ಇಲ್ಲ ಮದುವೆ ಮನೆಯಲ್ಲಿ ಅಜ್ಜಿನ ಸಮಾಧಾನ ಮಾಡ್ಲಾ, ಇಲ್ಲ ನಮ್ಮ ಪಾರುನ ಪಟಾಯಿಸ್ಲ ಅಂತ ನನಗೆ ಕನ್ಫ್ಯೂಷನ್ ಆಗೋಯ್ತದೆ. ಅಯ್ಯೋ ನಮ್ಮ ಕರ್ಮ ನಂದು. ಅಣ್ಣ ನೀನು ಎದುರ್ಕೋಬೇಡ ಬಗಾರಿ, ಸುಮ್ಮನೆ ತಮಾಸೆಗೆ. ದ್ರಾಕ್ಷಿ ಕಾಲ ಐತಲ್ಲ, ಆ್ಯಪಲ್ ತರ್ಸೇನೆ. ಮಕ್ಳ ಮಾತು ಕೇಳಿ ಒಕ್ರೋದ್ರಂತೆ, ತಿಕ್ಲನ ಮಾತು ಕೇಳಿ ತಲೆ ಕೆಡ್ಸ್ಕೊಂಡ್ರದು. ಆದರೆ ನಮ್ಮ ಮನೆಯಲ್ಲಿ ಹಾಗಲ್ಲ. ನಾನು ಸಂಸ್ಕಾರ ಕೊಟ್ಟು ಬೆಳೆಸಿರುವಂಥ ಕುಡಿ ಈಗ ಹೇಗೆ ಎಷ್ಟು ಬೆಳೆದು ನಿಂತಿದೆ ನೋಡಿ. ಮಾರಿಗುಡಿ ಒಂದು ಪುಟ್ಟ ಹಳ್ಳಿ. ಇಲ್ಲಿ ಅನೇಕ ದಂಪತಿಗಳಿಗೆ ಗಂಡು ಮಕ್ಕಳೇ ಆಗಬೇಕು ಅಂತ ಆಸೆ ಇದೆ. ಭ್ರೂಣ ಹತ್ಯೆ ಮಹಾಪಾಪ ಅಂತ ಗೊತ್ತಿದ್ರೂ ಕೂಡ
ಭ್ರೂಣ ಪತ್ತೆ ಮಾಡಿಸ್ಕೊಂಡು ಅದು ಹೆಣ್ಣಾಗಿದ್ದರೆ ಭ್ರೂಣವನ್ನು ತೆಗೆಸುವಂಥ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಾನು ಹಾಗಲ್ಲ. ಮೊದಲನೇವನು ಮಗ ಹುಟ್ಟಿದ, ಎರಡನೇದು ಹೆಣ್ಣೆ ಆಗಬೇಕು ಅಂತ ಕಂಡು ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡೆ. ಏನಿದೆ ಸಾಕ್ಷಿ? ನೀವ್ಯಾರು ಗಾಬರಿ ಆಗಬೇಡಿ. ಸಾಕ್ಷಿ ಏನು ಅನ್ನೋದಾದ್ರೆ ನಾನೇ ಸಾಕ್ಷಿ. ಪಾಪ ನಮ್ಮಮ್ಮ ಚಿಕ್ಕಮ್ಮ ಈ ಮಾತನ್ನ ತುಂಬಾ ಸತಿ ಹೇಳಿದ್ದಾರೆ. ನೀವು ಮಾತು ಕಂಟಿನ್ಯೂ ಮಾಡಿಪ್ಪ, ಕಂಟಿನ್ಯೂ ಮಾಡಿ. ದೋಣುಗಳು ಇವತ್ತು ಎಡ್ದ ಮಗ್ಲಲ್ಲಿ ಎದ್ದು ಬಂದವ್ರು ಎನ್ನಿಸ್ತಿದೆ. ಪಾರವ್ರು ನೋಡಿದ್ರೆ ನುಣ್ಣಗೆ ರುಬ್ಬಕ್ಕೆ ರೆಡಿ ಹಾಕೊಂತವ್ರೆ. ನನ್ನ ಬೇಡಿಕೆಗೆ ಆ ದೇವರು ಕಣ್ಬಿಟ್ಟ ಅಂತ ಅನಿಸುತ್ತೆ. ನೋಡಿ, ನನಗೆ ಹೆಣ್ಮಗುನೇ ಹುಟ್ಟಿದ್ಲು. ಆವತ್ತೇ ಆ ಕ್ಷಣನೇ ನಿರ್ಧಾರ ಮಾಡಿದ್ರೆ ನನ್ನ ಮಗಳನ್ನ ಡಾಕ್ಟ್ರನ್ನೇ ಮಾಡಬೇಕು. ಅವಳು ಈ ಹಳ್ಳಿನಲ್ಲಿ ಸೇವೆ ಮಾಡಬೇಕು. ಪ್ರಾಣಕ್ಕೋಸ್ಕರ ಹೋರಾಡೋ ಬಡ ಜನರಿಗೆ ದುಡ್ಡಿಲ್ಲದೆ ಅವ್ರ ಪ್ರಾಣ ಉಳಿಸ್ಕೊಡ್ಬೇಕು ಅಂತ. ನನ್ನ ಕನಸು ನಿಜವಾಗಿರೋದಕ್ಕೆ ಇಲ್ಲೇ ಸಾಕ್ಷಿ ಇದೆ. ಪಾಪ ನಮ್ಮ ಗೋಡಂಬಿ ಎಷ್ಟು ಕಡುಬಡುವ. ಅವನಿದ್ದಂಥ ಪರಿಸ್ಥಿತಿನಲ್ಲಿ ಅವನನ್ನು ಆಸ್ಪತ್ರೆಗೆ ಸೇರಿಸಿ ಆರೈಕೆ ಮಾಡಿ ಮತ್ತೆ ಮನುಷ್ಯನ ಮಾಡಬೇಕು ಅಂದಿದ್ದರೆ 10 ಲಕ್ಷ ರೂಪಾಯಿ ಮೇಲ್ ಖರ್ಚಾಗ್ತಿತ್ತು. ಆದರೆ ನಮ್ಮ ಪಾರ್ವತಿ ಅವನನ್ನು ಮನೆಗೆ ಕರ್ಕೊಂಡು ಬಂದು ಆರೈಕೆ ಮಾಡಿ ಚೆನ್ನಾಗಿ ನೋಡಿಕೊಂಡು ಇವತ್ತು ಮತ್ತೆ ಮನುಷ್ಯನಾಗೋದಕ್ಕೆ ಸಹಾಯ ಮಾಡಿದ್ದಾಳೆ. ಇದು ಪಾರ್ವತಿ ಜಯ ಅಲ್ಲ, ಆ ಶಿವ ಜಯ ಅಲ್ಲ, ಈ ಮಾರಿಗುಡಿ ದೇವರು ವೀರಭದ್ರನ ಜಯ. ಬೆನ್ನುಜ್ಜಿ ಬೆಟ್ಟದಷ್ಟು ಪಾಪನ ಕಳ್ಕೊಂತಾರೆ. ಆದರೆ ಈ ವೀರಭದ್ರ ಪಾರ್ವತಿ ಅಂತ ಮಗಳನ್ನ ಈ ಹಳ್ಳಿ ಕೊಟ್ಟು ಇನ್ನು 100 ಜನ್ಮಕ್ಕಾಗುವಷ್ಟು ಪಾಪನ ಕಳ್ಕೊಂಡಿದ್ದಾನೆ. ಅಬ್ಬಬ್ಬಬ್ಬಬ್ಬಬ್ಬ, ಅದ್ಯಾವ್ರೇ ಬಂದು ಎದುರುಗಡೆ ನಿಂತ್ಕೊಂಡ್ರು. ಅದ್ಯಾವ್ರು ಕೈ ಮುಗಿದು, ಯಾವ್ರೇ ನಿನ್ನನ್ನು ದೇವ್ರನ್ನಾಗಿ ಮಾಡಿದ್ದು ನಾನೇ ಅಂತ ಹೇಳ್ಬಿಡ್ತಾರೇನೋ ಅಂತ ಮಾತಿನ ಮಳ್ರು. ಹುಟ್ಟಿ ತುಂಬ ಇರೋ ಒಡವೆಗಿಂತಲೂ ಬಟ್ಲು ತುಂಬ ಇರೋ ಕುಂಕುಮ ಲೇಸು. ಇವತ್ತಿನ ದಿವಸ ಈ ಪಾರ್ವತಿ ಏನೇ ಸಾಧನೆ ಮಾಡೋದಕ್ಕೂ ಕಾರಣ ನಾನೇ ಮುಂದೆ ನಿಂತು ಶಿವು ಜೊತೆ ಇವಳನ್ನು ಮದುವೆ ಮಾಡಿದ್ದಕ್ಕೆ ಅಲ್ವಾ? ಶಿವನ ಅವಳು ಮದುವೆ ಆಗಿದ್ದು ಅವಳ ಅದೃಷ್ಟದ ಬಾಗಿಲು ತೆಗೆದು ಒಬ್ಬ ಅಪ್ಪನಾಗಿ, ಮಾವನಾಗಿ, ಈ ಊರಿನ ದೇವರಾಗಿ ಏನು ಮಾಡಬೇಕು ಎಲ್ಲ ಮಾಡಾಗಿ. ಬಾಯಿ ಒಳ್ಳೇದಿದ್ರೆ ಇಡೀ ಊರೇ ಒಳ್ಳೇದಂತೆ. ನನ್ನ ಕರ್ತವ್ಯವನ್ನು ನಾನು ಮಾಡಿ ಈಗ ಪಾರ್ವತಿನ ನಿಮ್ಮ ಮಡ್ಲಿಗೆ ಹಾಕ್ತಾ ಇದ್ದೆ. ಇನ್ನು ಮುಂದೆ ಅವಳು ಬೇಕಾದ ಸಾಧನೆನ ಅವಳಿಷ್ಟ ಬಂದಂಗೆ ಮಾಡ್ಕೊಳ್ಳಿ. ಅಷ್ಟೇ ಅಷ್ಟೇ. ಒಬ್ಬೊಬ್ಬ ಸಿಕ್ಕಿದ್ರೆ ಇಂಥ ಅಪ್ಪ ಸಿಗ್ಬೇಕು. ಎಷ್ಟೆಲ್ಲ ಮಾಡಿ ಏನು ಮಾಡ್ದಂಗೆ ನಿಂತವ್ರಲ್ಲ, ಯಾವ್ರು ಅಯ್ಯೋಪ್ಪ, ಹಳಬೇಡಿಪ್ಪ, ಹಳಬೇಡಿ. ಓವರ್ ಆಗಿ ಬಿಲ್ಡಪ್ ತಗೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕೋಳಿಯಿಂದನೇ ಬೆಳಕರಿಯುತ್ತೆ ಅಂತ ನೀವು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಸತ್ತಿದ್ರಲ್ಲೇ ನಿಮ್ಮ ಆಟಕ್ಕೆಲ್ಲ ನಾನು ಗ್ರ್ಯಾಂಡ್ ಫಿನಾಲೆ ಇಡ್ತೀನಿ. ಅದು ಆಟ ಗೆಲ್ಲೋದು ನಾನು, ಆಟ ಮುಗಿಯೋದು ನಿಮ್ಮದು. ಆಯ್ತು, ನಾನು ಇನ್ನು ಬರ್ತೀನಿ. ಓ, ಯಾಕಪ್ಪ ಇಷ್ಟು ಬೇಗ ಹೊಡ್ತೀನಿ ಅಂತಿದ್ದೀರಾ ನೀವು? ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹೋಗ್ಬೋದಿತ್ತೇನೋ. ರೀ ನೋಡ್ರಿ, ಅಪ್ಪ ಹೊಡ್ತೀನಿ ಅಂತ ಹೇಳ್ತಿದ್ದಾರೆ. ಏನೋ ಅರ್ಜೆಂಟ್ ಕೆಲಸ ಇದೆಯಂತೆ ನೋಡಿ, ನೀವಾದರೂ ಹೇಳಿ. ಮಾವಂಗೆ 1-2 ಕೆಲಸ ಹೋಗ್ಲಿ ಬಿಡು ಪಾರು. ಮಾವ, ನೀವು ಬಂದಿದ್ದು ಬಹು ಖುಷಿ ಆಯ್ತು. ನಿಮ್ ಒಂದೊಂದು ಮಾತು
ಎದೆಗೆ ಹೊಡೆದಂಗಿತ್ತು. ಒಳ್ಳೆ ಮಾತು ಮಾವ. ಆಗ್ಲಪ್ಪ, ಬರ್ತೀನಿ ಎಲ್ರಿಗೂ. ಸರಿ ಮಾವ. ಹುಷಾರು ಮಾದಪ್ಪಣ್ಣ, ನಿನ್ನ ಮಗನ ಬಗ್ಗೆ ಜೋಕೆ. ಏನಿಲ್ಲ ಆಂಟಿ, ಹೊಸ ಫೋನ್ ತಗೊಂಡಿದ್ದೀರಾ? ಏ ಇಲ್ಲ ಕಣಪ್ಪ, ಸೀನ್ ಅಂತ ಒಂದ್ ಹಳೆ ಫೋನ್ ಇತ್ತು, ಆ ಬಟನ್ ಫೋನ್ ಹತ್ಲಾಗ ಹಾಕಿದ್ ನಿಟ್ಕೊಳವ ಅಂತ ಕೊಟ್ಟ. ನಂಗಂತೂ ಇದು ನಂಬ್ಕಕ್ಕೂ ಬರಲ್ಲ, ಸುಮ್ನೆ ಇಟ್ಕೊಂಡಿದೀನಿ. ಯಾರದೇ ಫೋನು? ರೀ ಅದು ಕಂಪ್ನಿ ಅವ್ರದ್ದು, ಈ ಸಾಲ ಕೊಡ್ತೀನಿ ಅಂತಾರಲ್ಲ ಅದು. The Bluetooth device connected successfully. ಹಲೋ ಅತ್ತೆ, ನನ್ಗೊಂದು ಬೇಕೇ ಬೇಕು. ದಂಗಳೇ, ನಿಮ್ಮ ಕೋಪ ನನಗೆ ಅರ್ಥ ಆಯ್ತದೆ. ಹಂಗಂತ ನೀವು ಕೋಪ ಮಾಡ್ಕೊಂಬಿಟ್ರೆ ನಿಮ್ಮ ಆರೋಗ್ಯದ ಕತೆ ಏನಾಯ್ತದೆ ಹೇಳಿ? ಖುಷಿ ಸಾವಧಾನವಾಗಿರಿ, ಎಲ್ಲ ಸರಿ ಹೋಯ್ತದೆ. ಹೇಗೋ ತಂಪಾಗಿರೋದಕ್ಕೆ ಸಾಧ್ಯ? ಬೆಂಕಿ ಹತ್ಕೊಂಡವನಿಗೆ ನೀರು ಸುರಿದ್ರೆ ತಂಪಾಗಬಹುದು, ಆದರೆ ನೀರಲ್ಲಿ ಮುಳುಗ್ದವನಿಗೆ ಅದೇ ನೀರನ್ನು ಸುರಿದ್ರೆ ಬದುಕ್ತಾನೆ ಅಂದ್ಕೊಂಡಿದ್ದೀಯಾ? ಇಲ್ಲ, ಸತ್ತು ಹೋಗ್ತಾನೆ. ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ನನ್ನ ಮಾನ, ಮರ್ಯಾದೆ, ಸೇಡು ಎಲ್ಲದಕ್ಕೂ ಎಳ್ಳು ನೀರು ಬಿಟ್ಬಿಟ್ಟಲ್ಲೋ ಆ ಪಾರ್ವತಿ ಎಲ್ಲರ ಮುಂದೆ. ಯಾರನ್ನು ತುಳಿದು ಅವ್ರ ಸಮಾಧಿ ಮೇಲೆ ನನ್ನ ಸಾಮ್ರಾಜ್ಯ ಕಟ್ಟಬೇಕು ಅಂದ್ಕೊಂಡಿದ್ದು, ಯಾರನ್ನು ಹೆಣ ಮಾಡಿ ಅವರ ದೇಹನ ಮೀನು ಮೊಸಳೆಗಳಿಗೆ ಹಾಕಬೇಕು ಅಂದ್ಕೊಂಡಿದ್ದು, ಅಂಥವಳಿಗೆ ಎಲ್ಲರೆದುರು ಬಿರುದು ಕೊಟ್ಟು ಸನ್ಮಾನ ಮಾಡುವಂಥ ದೌರ್ಭಾಗ್ಯ ಬಂದ್ಬಿಡ್ತಲ್ವ ಛತ್ರಿ ನನಗೆ. ಆ ಮಿಲ್ಟ್ರಿ ಮಾದಪ್ಪನ ಮಗ ನನ್ನ ಜೊತೆ ಆಟ ಆಡ್ಬಿಟ್ಟ. ಆ ಮಾದಪ್ಪ ಸತ್ತಿದ್ರು ನನಗೇನು ಆಗ್ತಿರ್ಲಿಲ್ಲ ಕಣೋ. ಆದರೆ ಊರು ಜನರ ಮುಂದೆ ಅವನು ಸಹಾಯ ಮಾಡೋ ಥರ ನಾಟಕ ಮಾಡಿ ಒಳ್ಳೆಯವನು ಅನ್ಸ್ಕೊಬೇಕು ಅಂತ ಇಲ್ಲಿಗೆ ಬಂದೆ. ಹಿಂದೆ ಮುಂದೆ ಯೋಚನೆ ಮಾಡಿದೆ. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಸದರ ಕೊಟ್ಟರೆ ಅದಕ್ಕೆ ಕೈ ಹಾಕಿದ್ರಂತೆ. ಶನಿಗೇಡಿ ಸಂತೆಗೆ ಹೋದರೆ ಮಧ್ಯಾಹ್ನಕ್ಕೆ ಮಳೆ ಬಂತಂತೆ. ಹಂಗಾಗೋಯ್ತಲ್ಲೋ ನನ್ನ ಪರಿಸ್ಥಿತಿ. ಹೋಗಿ ಆ ಪಾರ್ವತಿಗೆ ಹೆಣ್ಣು ಹುಲಿ, ಅದರಲ್ಲೂ ಮಾರಿಗುಡಿ ಹೆಣ್ಣು ಹುಲಿ ಅಂತ ಬಿರುದು ಕೊಡೋ ಹಾಗಾಗೋಯ್ತಲ್ಲೋ ಛತ್ರಿ. ಯಾಕೋ ನನ್ನ ಸೋಲ್ಗೆ ಮುನ್ನುಡಿ ಅನ್ನಿಸ್ತಿದೆ ಕಣ. ನಾನು ಗೆಲ್ಲಬೇಕು ಅಂದರೆ ನಾಳೆನೇ ಜೈಲಿಗೆ ಹೋಗಬೇಕು. ಆಗಲೇ ಮುಂದೊಂದು ದಿನ ನಾನು ಪರ್ಮನೆಂಟಾಗಿ ಜೈಲಿಗೆ ಹೋಗೋದು ತಪ್ಪುತ್ತೆ. ಈ ಪಾರ್ವತಿ ಆಡ್ತಿರೋ ಮಾತೆಲ್ಲ ಕೇಳಿಸ್ಕೊತಿದ್ರೆ ಮುಂದೆ ಅವಳು ಏನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡಿದ್ದಾಳೆ ಅನಿಸುತ್ತೆ. ಅದನ್ನು ಮಟ್ಟ ಹಾಕಬೇಕು ಅಂದರೆ ನಾನು ನಾಳೆನೇ ಜೈಲಿಗೆ ಹೋಗಿ ಶಾರದಿನ ನೋಡಬೇಕು. ನನ್ನ ಕಣ್ಣು ತಪ್ಪಿಸಿ ಶಾರದಿ ಜೊತೆ ಈ ಪಾರ್ವತಿ ಏನಾದರೂ ಮಾತು ಆಡ್ಬಿಟ್ಟಿದ್ರೆ ಅದನ್ನು ಮುರಿದು ಹಾಕಿ ಆ ಶಾರದಿ ಜೈಲಿನಲ್ಲೇ ಕೊಳೆಯೋ ಹಾಗೆ ಮಾಡ್ತೀನಿ. ಅದನ್ನು ಮಾಡೋದಕ್ಕೋಸ್ಕರ ನಾನು ನಾಳೆನೇ ಜೈಲಿಗೆ ಹೋಗ್ತೀನಿ. ಆಯ್ತು ದಣಿ. ಏನೇ ಅದು ಸೌಂಡು? ಅದೇ ನನಗೆ ಅವನು ಬೇಕು ಅಂತ ಹೇಳ್ತಾ ಇದೆ. ಆಂಟಿ, ನಿಮ್ಮ ಮೊಬೈಲ್ ಅಲ್ವಾ ಕನೆಕ್ಟ್ ಆಗಿರೋದು? ಅಯ್ಯಯ್ಯೋ, ಏನೋ ಮಾಡಕ್ ಬಂದ್ರೆ ಇನ್ನೇನೋ ಆಗೋಯ್ತಲ್ಲಪ್ಪ. ಮ್ಯಾಟ್ರು ಲೀಕ್ ಆದ್ರೆ ಬೀದಿ ಎಣ ಆಗೋಯ್ತೀನಿ. ಹೌದಾ? ಇದನ್ನ ನಂಗೆ ಆನ್ ಮಾಡಕ್ಕೂ ಬರಲ್ಲ. ಏನೋ ಹಾಡು ಬರ್ತಿರ್ಬೇಕಪ್ಪ. ಹೌದೌದೌದೌದೌದು, ಕರೆಕ್ಟ್ ಆಗಿರುತ್ತೆ ಕಣವ. ಹೊಸ ಪಿಕ್ಚರ್ ಹಾಡು ಅತ್ತೆ, ನಂಗೆ ಅವನೇ ಬೇಕು, ಈ ಜನ್ಮಕ್ಕೆ ಅವನೇ ಸಾಕು ಅಂತ. ಅದಕ್ಕೆ ನಮ್ಮ ಹೀರೋಯಿನ್ ಯಾರು ಗೊತ್ತಾ? ಮಾನಟಿ ಮಾಡೋಳಲ್ಲ, ಅದೇ ಹುಡುಗಿ.
ಯಾಕೆ ಯಾರಿಗೂ ನಂಬಿಕೆ ಬರಲಿಲ್ವಾ? ಈಗಿನ ಕಾಲದ ಹಾಡುಗಳು ಅದು ಹೆಂಗೆಂಗೋ ಇರ್ತದೆ. ಹಾಡು ಅಂದ್ರೆ ಆ ಕಾಲದ ಹಾಡುಗಳು, ನಮ್ಮ ಅಣ್ಣವ್ರ ಹಾಡುಗಳು, ವಿಷ್ಣುದಾದನ ಹಾಡುಗಳು, ಅಂಬರೀಷ್ ಅಣ್ಣಂದು, ಶಂಕರಣ್ಣನ ಹಾಡುಗಳು, ಅಬಾಬಾಬಾ ಅದು ಏಟೊಂದು ಸಂದಾಗಿರ್ತಿತ್ತು. ಏನಂತೀಯ ಮಾದಪ್ಪಣ? ಶಿವು, ಹಾಡು ಹಾಕಿದ್ರೆ ಬೇಜಾರಲ್ಲಿದ್ದವರು ಖುಷಿಯಲ್ಲಿರೋರು, ಖುಷಿಯಲ್ಲಿದ್ದವರು ಕಣ್ಣೀರು ಹಾಕ್ತಿದ್ರು. ಅಷ್ಟು ಮನ್ಸಿಗೆ ಇಳಿತಿತ್ತು ಹಾಡು. ಹಬ್ಬ ಸದ್ಯ ದೊಡ್ಡದವರೆಲ್ಲ ಸೇರ್ಕೊಂಡು ಬೇರೆ ಮ್ಯಾಟ್ರಿಕ್ ಟರ್ನ್ ಆಗ್ಬಿಟ್ರು. ಬದುಕ್ತು ಬಡ್ಜೀವ. ಆದರೆ ಅದೇನೇ ಅಂದರೂ ನನಗೆ ಒಂದೇ ಒಂದು ಸಾಂಗ್ ತುಂಬ ಇಷ್ಟ. ಯಾವ್ದಕ್ಕೆ? ಬೆಳ್ದಚ್ಚಂಗೆ ಪಾರು ನೀನು ನಂಗೆ. ಸಾಕು ಸಾಕು, ಇದೆಲ್ಲ ಮನೇಲಿ ಇಟ್ಕೊಳ್ಳಿ, ನಾವು ರೋಡ್ನಲ್ಲಿ ನಿಂತೀವಿ. ಮಂಜೆ, ಬೀರುತಿಗೆ ಜಾಗ ಮುಖ್ಯ ಅಲ್ಲ, ತ್ಯಾಗ ಮುಖ್ಯ. ಅಂತೂ ಎಲ್ಲ ಸರಾಗವಾಗಾಯ್ತು. ಇನ್ನು ರಾಣಿ ಮದುವೆನೂ ಇಷ್ಟೇ ಚೆನ್ನಾಗಿ ಆಗ್ಬಿಟ್ರೆ ಸಾಕು. ಹೂ ಮಾದಪ್ಪಣ್ಣ, ಮದ್ವೆಗಿನ್ 2 ದಿನ ಇರೋದು, ಭರ್ಜರಿಯಾಗಿ ಮಾಡೋಣ ಅಲ್ವೇನೆ ರಾಣಿ? ಅಲ್ವಾ ಏನ್ ಬಂತು, ಭರ್ಜರಿಯಾಗೈತದೆ. ನಮ್ಮ ಮಾರಿಗುಡಿ ಗಂಡುಲಿ ಹೆಣ್ಣುಲಿ ಇರೋ ತನಕ ಮದ್ವೆ ಒಳ್ಳೆ ಹಬ್ಬ ಹಬ್ಬ ಆದಂಗಾಯ್ತದೆ.